ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಒಂದು ಘಟನೆ ನಡೆಯುತ್ತೆ, ಯಾವುದೋ ಒಂದು ಸನ್ನಿವೇಶ ನಡೆಯುತ್ತೆ, ಯಾವುದೋ ಒಂದು ಅವಮಾನ ಆಗುತ್ತೆ. ಈ ಎಲ್ಲ ಸಂದರ್ಭಗಳು ಮನಸ್ಸಿನಲ್ಲಿ ಉಳಿದು ಬಿಡುತ್ತೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಏನೇನೋ ಸಂಗತಿಗಳು ನಡೆದಾಗ ಮನಸ್ಸು ಕಿರಿಕಿರಿಯನ್ನು ಅನುಭವಿಸುತ್ತೆ. ನೆನಪುಗಳಿಂದ ಕಿರಿಕಿರಿ ಅನುಭವಿಸುತ್ತೆ, ಘಟನೆಗಳಿಂದ ಕಿರಿಕಿರಿ ಅನುಭವಿಸುತ್ತೆ. ಹೀಗೆ ಬೇರೆ ಬೇರೆ ಸಂದರ್ಭಗಳಿಗೆ ಮನಸ್ಸು ಪ್ರತಿಕ್ರಿಯಿಸುತ್ತೆ. ಮನಸ್ಸಿಗೆ ಒಂದು ಸಂಗತಿಗೆ ಪ್ರತಿಕ್ರಿಯಿಸೋದು ಬಹಳ ವೇಗವಾಗಿ ಗೊತ್ತಾಗುತ್ತೆ. ಪ್ರತಿಕ್ರಿಯಿಸುತ್ತೆ ಅದು. ನಾವು ಬೇಕು ಬೇಡ ಎನ್ನುವ ಆಯ್ಕೆಯೇ ಇಲ್ಲ. ಹೊರಗಿನದಕ್ಕೆ ಪ್ರತಿಕ್ರಿಯಿಸೋದು, ಮಾತಿಗಿರ್ಬೋದು, ಘಟನೆಗಿರ್ಬೋದು, ವ್ಯಕ್ತಿಗಿರ್ಬೋದು, ಸಂದರ್ಭಕ್ಕಿರ್ಬೋದು, ಪರಿಸ್ಥಿತಿಗೆ ಇರಬಹುದು, ಯಾವುದೇ ಒಂದು ಚಿತ್ರಕ್ಕೆ ಇರಬಹುದು, ಯಾವುದಕ್ಕೂ ಅದು ತನ್ನ ಒಂದು ಪ್ರತಿಕ್ರಿಯೆಯನ್ನು, ತನ್ನ ಒಂದು ರಿಯಾಕ್ಷನನ್ನು ತೋರಿಸುತ್ತೆ. ನಿಮ್ಮೆಲ್ಲರ ಅನುಭವಕ್ಕೂ ಬಂದಿರುತ್ತೆ. ಕೆಲವು ರೀತಿಯಾದಂತಹ ಆಲೋಚನೆಗಳು ಮನಸ್ಸಿಗೆ ಹಿತವನ್ನು ಕೊಡಲ್ಲ. ಕೆಲವು ರೀತಿಯಾದಂಥ ಆಲೋಚನೆಗಳು ಮನಸ್ಸಿಗೆ ನಿಜವಾಗಿಯೂ ತುಂಬ ಸಂತೋಷವನ್ನು ಕೊಡುತ್ತೆ. ಆ ಮನಸ್ಸಿಗೆ ತುಂಬ ಸಂತೋಷ ಕೊಟ್ಟಂತಹ ಆಲೋಚನೆಗಳು ನಮ್ಮಲ್ಲಿ ಬಂದಾಗ ನಮ್ಮ ದೇಹದಲ್ಲಿ ಕೂಡ ಅಂತಹ ಹಗುರವಾದ ಭಾವನೆ, ಹಗುರ ದೇಹ ಎಲ್ಲ ಎಂತಹ ಉಲ್ಲಾಸ, ಎಂತಹ ಉತ್ಸಾಹ, ಏನು ಖುಷಿ, ಆಹಾಹಾ ಅನ್ನಿಸ್ತಾ ಇರುತ್ತೆ. ಆಗ ನಮ್ಮ ಆಲೋಚನೆಗಳು ಕೂಡ ಅಷ್ಟೇ ಮುದವಾದ ಆಲೋಚನೆಗಳು ಬಂದಿರುತ್ತೆ. ಪ್ರೀತಿ, ಪ್ರೇಮ ಇವೆಲ್ಲವೂ ಕೂಡ ಅಂತಹ ಒಂದು ಸಂದರ್ಭದಲ್ಲಿ ಬರುವಂಥ ಆಲೋಚನೆಗಳು. ಅಂದರೆ ಒಂದು ಖುಷಿಯಾದ ಆಲೋಚನೆಗಳು ಇದ್ದಾಗ, ಖುಷಿಯಾದ ಭಾವನೆ ಇದ್ದಾಗ ನಮಗೆ ಅದು ಹಿತ ಅನ್ನಿಸ್ತಾ ಇರುತ್ತೆ. ಅದು ಹಿತವಾದ ಆಲೋಚನೆ. ಆದರೆ ಖುಷಿ ಆಗಿರದ, ಬೇಸರದ, ಕಿರಿಕಿರಿಯ, ಯಾವುದೋ ಹಳೆಯ ನೆನಪನ್ನು ಕೆದಕುವ ಮತ್ತು ಹಳೆಯ ಅವಮಾನವನ್ನು ಸ್ಪರ್ಶಿಸುವ ಇನ್ನು ಯಾವುದೋ ಒಂದು ಆಲೋಚನೆಗಳು ಮನಸ್ಸಿಗೆ ಅಹಿತಕರವಾಗಿರುತ್ತೆ. ಹಿತಕರವಲ್ಲದ ಆಲೋಚನೆ ಅಂದರೆ ನಮ್ಮ ಮನಸ್ಸಿಗೆ ಹಿತವಾದ ಆಲೋಚನೆಗಳು ಬರುತ್ತೆ, ಅಹಿತವಾದ ಆಲೋಚನೆಗಳು ಬರುತ್ತೆ. ಎರಡೂ ಆಲೋಚನೆಗಳು ಬರ್ತಾನೆ ಇರುತ್ತೆ. ಒಂದೊಂದು ದಿನ ತುಂಬ ಅಹಿತಕರವಾದಂಥ ಆಲೋಚನೆಗಳು ಬರ್ತಾ ಇರುತ್ತೆ. ಅದಕ್ಕೆ ಹೊರಗಿನ ಟ್ರಿಗರ್ ಬೇರೆ ಇರುತ್ತೆ. ವ್ಯಕ್ತಿ, ಪರಿಸರ, ಮಾತು ಯಾವ್ಯಾವುದೋ ಇರ್ಬೋದು ಹೊರಗಿನ ಟ್ರಿಗರ್. ಆದರೆ ಆಲೋಚನೆ ಬಂದಿದ್ದಂತೂ ನಮ್ಮ ಮನಸ್ಸಿಗೆ ಮತ್ತು ಬಂದು ಅದು ಹಿಂಸೆ ಕೊಡ್ತಾ ಇರೋದು ಕೂಡ ನಮಗೆ. ಈಗ ಏನು ಮಾಡಬೇಕು? ಮೊಟ್ಟ ಮೊದಲು ಇಂಥ ಒಂದು ಆಲೋಚನೆ ನನ್ನಲ್ಲಿ ಬರ್ತಾ ಇದೆ ಅನ್ನೋದನ್ನು ಗಮನಿಸಬೇಕು. ನನಗೆ ಯಾಕೆ ಕಿರಿಕಿರಿ ಆಗ್ತಾ ಇದೆ, ನನಗೆ ಯಾಕೋ ಮೂಡ್ ಅಪ್ಸೆಟ್ ಆಗಿದೆ, ಯಾಕೋ ನನಗೆ ಮನಸ್ಸು ಸರಿ ಇಲ್ಲ, ಏನೋ ಹಿಂಸೆ ಆಗ್ತಾ ಇದೆ. ಇದು ನಮ್ಮ ಪ್ರತಿಕ್ರಿಯೆ ಆಗಿರುತ್ತೆ ದೇಹದ ಮಟ್ಟದಲ್ಲಿ. ಆದರೆ ಅದಕ್ಕೆ ಸೂಕ್ಷ್ಮವಾಗಿ ಒಂದು ಆಲೋಚನೆಗಳು ಬಂದಿರುತ್ತೆ. ಆಲೋಚನೆ ಬಂದಾಗ ಅದು ಹಿತಕರವಲ್ಲದೆ ಹೋದದ್ದು ಎಂದು ಗೊತ್ತಾದಾಗ ನಾವೇನು ಮಾಡ್ತೀವಿ? ಅದನ್ನು ತಳ್ಳೋದಕ್ಕೆ ನೋಡ್ತೀವಿ. ಸರಿನಾ? ಯಾಕಾದರೂ ಇಂಥ ಆಲೋಚನೆ ಬರ್ತಾ ಇದೆಯೋ, ಈ ಆಲೋಚನೆ ಬರ್ತಾ ಇರೋದ್ರಿಂದ ನಾನು ಡಿಸ್ಟರ್ಬ್ ಆಗ್ತಾ ಇದ್ದೀನಿ, ಈ ಆಲೋಚನೆ ನನಗೆ ಬೇಡವಾಗಿತ್ತು, ಈ ಆಲೋಚನೆ ಬರ್ತಾ ಇದೆಯಲ್ಲ. ಮನಸ್ಸು ಅಂಥ ಆಲೋಚನೆಯನ್ನು ತಳ್ಳೋದಕ್ಕೆ, ನಿರಾಕರಿಸೋದಕ್ಕೆ, ಇದು ಬೇಡ ನನಗೆ ಅಂತ ಮನಸ್ಸು ನಿರ್ಧರಿಸುತ್ತೆ. ಹಾಗೆ ಮಾಡುತ್ತೆ ಕೂಡ. ಆದರೆ ಇದರಿಂದ ಏನಾಯಿತು? ಒಂದು ಚೆಂಡನ್ನು ಗೋಡೆಗೆ ಎಸೆದ್ರೆ ಅದು ವಾಪಸ್ ಇನ್ನೂ ಜೋರಾಗಿ ಬಂದ ಹಾಗೇನೆ ನಾವು ಬೇಡ ಅಂತ ತಳ್ಳಿದಾಗ ಮತ್ತಷ್ಟು ವೇಗವಾಗಿ ಅದು ಬರೋದಕ್ಕೆ ಶುರುವಾಗೋಗುತ್ತೆ. ನಾವು ಬೇಡ ಅಂದ ಹಾಗೆ ಅದಿನ್ನೂ ಜಾಸ್ತಿ ಆಗುತ್ತೆ. ಏನೋ ಸಣ್ಣ ಮಟ್ಟದಲ್ಲಿ ಬಂತು ಒಂದು ಆಲೋಚನೆ, ಆ ಆಲೋಚನೆಯನ್ನು ಸುಮ್ಮನೆ ಗಮನಿಸಿದರೆ ಅದಷ್ಟರಲ್ಲೇ ಹೋಗ್ತಿತ್ತೋ ಏನೋ. ನಾವು ಹಾಗೆ ಮಾಡಲಿಲ್ಲ, ಯಾಕಿಂಥ ಆಲೋಚನೆ ಬಂತೇನೋ ಅಂದ್ಕೊಂಡ್ವಿ. ಆಗ 2 ಇದ್ದಿದ್ದು 12 ಆಗೋಯ್ತು. ಹೀಗೆ ಆಲೋಚನೆಗಳ ವೇಗ. ಹಾಗಾದರೆ ಏನು ಮಾಡಬೇಕು ಈಗ? ಮೊದಲು ಇಂಥ ಆಲೋಚನೆ ನನಗೆ ಬರ್ತಾ ಇರೋದು ನಿಜ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡಬೇಕು. ನಿರಾಕರಿಸ್ತಿದ್ವಲ್ಲ, ಯಾಕಾದರೂ ಬರ್ತಾ ಇದೆಯೇನೋ ಅಂತ ಅದು ಬಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಇಂಥ ಆಲೋಚನೆ ನನಗೆ ಬರ್ತಾ ಇರೋದು ನಿಜ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡೋದು, ಸ್ವೀಕರಿಸ್ಬಿಡೋದು. ಮೊದಲೇ ಬರ್ತಾ ಇದೆ,
ಇನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಕೇಳಬೇಕಾ, ಇನ್ನಷ್ಟು ವೇಗವಾಗಿ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಅಲ್ವಾ? ಅದು ತಪ್ಪು. ಯಾವಾಗ ಅಕ್ಸೆಪ್ಟ್ ಮಾಡ್ಕೊಂಬಿಟ್ವೋ, ಹೌದು ಇದು ಅಹಿತಕರವಾದ ಆಲೋಚನೆ, ಈ ಅಹಿತಕರವಾದ ಆಲೋಚನೆ ನನಗೆ ಬರ್ತಾ ಇದೆ, ಬರಬಾರ್ದಿತ್ತು, ನನಗೆ ಯಾಕೆ ಬಂತು, ಇಂಥ ಆಲೋಚನೆ ಎಲ್ಲ ನನಗೆ ಬರುತ್ತಾ? ಅದಲ್ಲ, ಈ ಆಲೋಚನೆ ನನಗೆ ಬಂತು, ಈ ಬಂದಿದ್ದು ನನಗೆ ಗೊತ್ತಾಯಿತು, ನಾನು ಇದನ್ನು ಸ್ವೀಕರಿಸಿದೆ, ಹೌದು ಇದು ಬಂದಿದ್ದು ಹೌದು, ನನಗೆ ಅರ್ಥವಾಯಿತು ಅಂತ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟೆ. ಈಗ ಅಕ್ಸೆಪ್ಟ್ ಮಾಡಿಕೊಂಡ ನಂತರ ಮುಂದಿನದು, ಈ ಆಲೋಚನೆಯನ್ನು ನಾನು ಹೇಗೆ ಬದಲಾಯಿಸಿಕೊಳ್ಳಬೇಕು ಅನ್ನೋದು. ಆಲೋಚನೆ ಬಂದಿದ್ದಂತೂ ನಿಜ, ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಂತೂ ನಿಜ, ಬಂತು ಇಂಥ ಆಲೋಚನೆ ಅಂತ. ಅಷ್ಟಕ್ಕೇ ಆಲೋಚನೆಯ ತೀವ್ರತೆ ಕಡಿಮೆ ಆಗಿಬಿಡುತ್ತೆ ಗೊತ್ತಾ? ಆಲೋಚನೆ ಬಂದಿದೆ, ಹೌದು ಆಲೋಚನೆ ಬಂದಿದ್ದು ನನ್ನ ಗಮನಕ್ಕೆ ಬಂತು, ನಾನೇನು ಅದನ್ನು ನಿರಾಕರಿಸ್ತಾ ಇಲ್ಲ, ತಳ್ಳುತ್ತಾ ಇಲ್ಲ, ಹೋಗು ಇಂಥ ಆಲೋಚನೆ ನನ್ನೊಳಗೆ ಯಾಕೆ ಬಂದೆ ಅಂತ ಕೇಳ್ತಾ ಇಲ್ಲ, ಅದು ಬಂದಿದೆ ಅಷ್ಟೇ ಅಂತ ಸ್ವೀಕರಿಸ್ತಾ ಇದ್ದೀನಿ. ಅಷ್ಟಕ್ಕೆ ಆಲೋಚನೆಯ ತೀವ್ರತೆ ಕಡಿಮೆ ಆಗಿಬಿಡುತ್ತೆ. ಯಾವಾಗ ಆಲೋಚನೆಯ ತೀವ್ರತೆ ಕಡಿಮೆ ಆಗೋಯ್ತೋ ಅದರ ಪರಿಣಾಮ ಕೂಡ ಕಡಿಮೆ ಆಗೋಯ್ತು. ಅದರ ಪರಿಣಾಮ ಕಡಿಮೆ ಆದಮೇಲೆ ಅದು ಬಂದರೂ ಬರದೇ ಹೋದರೂ ದೊಡ್ಡ ವ್ಯತ್ಯಾಸ ನಮ್ಮ ಮೇಲೆ ಆಗಲ್ಲ. ಇವೆಲ್ಲದರ ಮೂಲ ಇರೋದು ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ. ಏನೇ ಆಗಲಿ ಜೀವನದಲ್ಲಿ, ಎಂತಹ ಕ್ಲಿಷ್ಟ ಪರಿಸ್ಥಿತಿ ಬರಲಿ, ಎಂತಹ ಒಂದು ಸಂದರ್ಭ ಬರಲಿ, ಆಘಾತ ಆಗಲಿ, ಫಸ್ಟು ಹೀಗಾಯಿತು ಅಂತ ನಮಗೆ ನಾವೇ ಅದನ್ನು ಸ್ವೀಕರಿಸಿ ಬಿಡೋದು. ಜೀವನದ ಎಂತಹ ನೋವನ್ನು, ಜೀವನದ ಎಂತಹ ಕಷ್ಟವನ್ನು ನಾವು ಮೊದಲು ಒಪ್ಪಿಕೊಳ್ಳೋದು ಬಹಳ ಅಗತ್ಯ. ಮನಸ್ಸು ನಿರಾಕರಿಸುತ್ತೆ, ಬೇಡ ಇಂಥದ್ದು ಅಂತ ತಳ್ಳತ್ತೆ. ಸ್ವೀಕರಿಸೋದಕ್ಕೆ ಮನಸ್ಸು ಅಷ್ಟು ಸುಲಭದಲ್ಲಿ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಮೊದಲು ಸ್ವೀಕರಿಸಿಬಿಡೋಣ. ಹೌದು ಇದು ಬಂದಿದೆ ನಿಜ, ಆದರೆ ಈಗೇನು ಮಾಡಬೇಕು ಆ ಉತ್ತರವನ್ನು ಮನಸ್ಸು ಕೊಡುತ್ತೆ. ಆ ಉತ್ತರದ ದಾರಿಯನ್ನು ಮನಸ್ಸು ತೋರಿಸುತ್ತೆ. ನಾವು ಒಪ್ಕೊಂಡಾಗ ಮಾತ್ರ, ನಾವು ಸ್ವೀಕರಿಸಿದಾಗ ಮಾತ್ರ. ಹಾಗಾಗಿ ಮೊದಲು ಅಕ್ಸೆಪ್ಟೆನ್ಸ್ ಇರಲಿ. ಏನೇ ಪರಿಸ್ಥಿತಿ, ನಮ್ಮ ನಿರೀಕ್ಷೆ ಮೀರಿದ ಎಂತಹ ಪರಿಸ್ಥಿತಿ ಎದುರಾದಾಗಲೂ ಮೊದಲು ಅದನ್ನು ಕೇವಲ ಸ್ವೀಕರಿಸೋಣ. ಯಾಕೆಂದರೆ ಅದು ಆಗಿದೆ, ಆಗ್ತಾ ಇದೆ, ಅದನ್ನು ನಾವು ಒಪ್ಕೊಳ್ಳದೆ ಬೇರೆ ವಿಧಿ ಇಲ್ಲ. ಒಪ್ಕೊಂಡ್ಬಿಟ್ರಾಯ್ತು. ಓ ಇಂಥ ಆಲೋಚನೆ ಬಂದಿದೆ ಅಂತ ಸ್ವೀಕರಿಸೋದು. ಆಮೇಲೆ ಮುಂದಿನದನ್ನು ನೋಡ್ಕೊಳ್ಳೋಣ, ಬದಲಾವಣೆ ಮಾಡಿಕೊಳ್ಳೋದು, ಅದರಿಂದ ಕಲಿಯೋದು, ಅದನ್ನು ಬೇರೆ ದೃಷ್ಟಿಕೋನದಿಂದ ನೋಡೋದು. ಇದು ಎಲ್ಲವೂ ಮುಂದಿನ ಹಂತ. ಅಂದರೆ ಮೊಟ್ಟ ಮೊದಲ ಹಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಸ್ವೀಕರಿಸೋದು. ಭರವಸೆ ಇಂತಹ ಅನೇಕ ವಿಚಾರಗಳ ಮೂಲಕ, ಸಣ್ಣ ಸಣ್ಣ ಸುಧಾರಣೆಗಳ ಮೂಲಕ ಜೀವನದಲ್ಲಿ ದೊಡ್ಡ ಬದಲಾವಣೆ ಸಾಧ್ಯ ಅನ್ನೋದನ್ನು ನಂಬಿದೆ. ದಯವಿಟ್ಟು ಭರವಸೆಗೆ ಸಬ್ಸ್ಕ್ರೈಬ್ ಮಾಡಿ, ಭರವಸೆಯನ್ನು ಶೇರ್ ಮಾಡಿ, ಇನ್ನಷ್ಟು ಜನರ ಜೊತೆಗೆ ಅದನ್ನು ಹಂಚಿಕೊಳ್ಳಿ. ನಿಮ್ಮ ಕಮೆಂಟ್ ಹಾಕುವುದನ್ನು ಮರಿಬೇಡಿ. ನಮಸ್ಕಾರ.